ನನಗಿನ್ನೂ ಆ ವಿರೂಪಾಕ್ಷನ ಮೇಲೆ ನಂಬಿಕೆ ಇಲ್ಲ. ಶ್ರೀಚಕ್ರ ಸಿಕ್ಕಿದ್ರು ಅದು ನಮಗೆ ಸಿಗತ್ತೆ ಅನ್ನೋದು ನಂಗೆ ನಂಬಿಕೆ ಇಲ್ಲ. ಅದಕ್ಕಿಂತಲೇ ನಾವು ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಲ್ಲ. ಅವನ ಭ್ರಮೇಲಿ ಅವನಿರಲಿ, ನಮ್ಮ ಪ್ರಕಾರ ನಾವು ತಗ್ಸ್ಕೊಳ್ಳೋಣ. ಎಲ್ಲ ನಾವು ಅಂದ್ಕೊಂಡಂಗೆ ಆಗಿದೆ ತಾನೇ. ಆದರೆ ಆ ಕಳ್ ಪೂಜಾರಿ ವಿರೂಪಾಕ್ಷನ್ಗೆ ನಾನೇನು ಅಂತ ತೋರಿಸ್ಬೇಕು. ಅದನ್ನೇ ಮನಸ್ಸಲ್ಲಿಟ್ಕೊಂಡು ಸಿಟ್ಟಿನ ಕೈಗೆ ಬುದ್ಧಿ ಕೊಡಬೇಡ. ಮೊದಲೇ ಮುಂಗೋಪಿ, ಸ್ವಲ್ಪ ಸಮಾಧಾನವಾಗಿರು. ಎಲ್ಲೂ ಎಡ್ವಟ್ ಮಾಡ್ಕೋಬೇಡ. ಆಯ್ತಾಯ್ತು. ಮೂರ್ಖ, ನಾನು ನಿನಗೆ ಚಳ್ಳೆ ಹಣ್ಣು ತಿನ್ನಿಸ್ತೀನಿ. ಶ್ರೀಚಕ್ರದ ಶಕ್ತಿನೇ ಗೊತ್ತಿಲ್ಲ ನಿನಗೆ. ನಿನ್ನಂಥವನಿಗೆ ಶ್ರೀಚಕ್ರ ಸಿಕ್ಕರು ಅಷ್ಟೇ, ವಿಷ್ಣು ಚಕ್ರ ಸಿಕ್ಕರು ಅಷ್ಟೇ. ಅಲ್ಪತೃಪ್ತರು ನೀವೆಲ್ಲ. ಬರೀ ಹೆಣ್ಣು ಹೆಂಡ ಅಷ್ಟೇ ಅಲ್ಲ ಕಣೋ ಬದುಕು. ಬದುಕಿದ್ರೆ ಚಕ್ರವರ್ತಿ ಥರ ಬದುಕಬೇಕು. ಗುರಿ ಆನೆ ಹೊಡೆಯೋ ಕಡೆ ಇರಬೇಕು. ಶ್ರೀಚಕ್ರ ನನ್ನ ಕೈ ಸೇರಿದ ಕೂಡಲೇ ಮೊದಲನೇ ಬಲಿನೇ ನಿಂದು. ಲೋ ಬೂದಿ ಬಾಬಾ, ಅದೇನೋ ಒಂದೆರಡು ಮಾಟ ಮಂತ್ರ ಕಣ್ಕಟ್ ವಿದ್ಯೆ ಕಲ್ತ್ಕೊಂಡ್ಬಿಟ್ಟು ಏನೋ ನೀನೇ ದೇವ್ರನ್ನೋ ಥರ ಆಡ್ತೀಯ. ನಿಮಗೇನ್ರೋ ಗೊತ್ತು ಸುಖ ಅನುಭವಿಸೋದು ಹೇಗೆ ಅಂತ. ಮಗನೇ, ನಿನಗೂ ಯಾಮಾರಿಸಿ ನನಗೆ ಆ ಚಕ್ರ ಪಡೆಯೋದು ಹೇಗೆ ಅಂತ ಗೊತ್ತು. ಸಿಕ್ಕ ಮೇಲೆ ಅದನ್ನು ಭೂಪಾಲನಿಗೆ ಕೊಟ್ಟು ನಾನು ಸುಂದರಿಯರ ಸಂಘದಲ್ಲಿ ಮುಳುಗೋಗ್ತೀನಿ. ಇವತ್ತೊಂದಿನ ನೀವು ಮೆರೀರಿ ಮಕ್ಕಳ, ನಾಳೆಯಿಂದ ನಾನೇ ಮನ್ಮಥ. ಇವನೊಬ್ಬ ಪೆದ್ನನ್ ಮಗ, ಎಷ್ಟು ಹಿಡಿದು ತಲೆಗೆ ಹಾಕೊಳ್ಳಲ್ಲ. ಇವನಿಂದ ನನ್ನೆಲ್ಲ ಕೆಲಸ ಹಾಳಾಗತ್ತೆ ಅನ್ಸತ್ತೆ. ಇವನ್ಗೇನ್ ಕೆಲಸ? ಎಲ್ಲಿರ್ಬೇಕು ಅಲ್ಲಿರೋದು ಬಿಟ್ಟು ಜನಗಳ ಮಧ್ಯೆ ಜಾತ್ರೆಯಲ್ಲಿ. ಅಯ್ಯೋ, ವಿಗ್ರಹ ನನ್ ವಿಗ್ರಹ ಯಾರು ತಗೊಂಡ್ರು? ಇದಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಸಿಗ್ತಿರೋ ಜಿಗ್ಗಿ ಮುಖ ತೋರ್ಸು ಸ್ವಲ್ಪ. ಕೊಡೋ ಇಲ್ಲಿ, ನಾನು ನೋಡ್ತೀನಿ. ಕೊಡೋ ಜಿಗ್ಗಿ ಕೊಡೋ. ಅಯ್ಯೋ ಬಂಗಾರಿ, 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 ಬಂಗಾರಿ. ಬಿಡಲೇ, ಬಿಡೋ ಬಿಡೋ. ಏನೋ ಮಾಡ್ದೆ ಜಿಗ್ಗಿ, ನಡಿಯೋ ಹುಡ್ಕೋಣ.
ಸಾಹೇಬ್ರೆ. ಏನು ಹುಡುಕ್ತಾ ಇದ್ದೀರಾ? ಏನು ಮಕ್ಕಳನ್ನ ಕಳ್ಕೊಂಡ್ರಾ? ಮಕ್ಕಳ ನಮಗೆಲ್ಲಿದೆ ಸಾಹೇಬ್ರೆ ಮಕ್ಕಳು? ಅದು ಅದು ಏನು ಅದು ಇದು? ಇವತ್ತು ಉತ್ಸವ, ಶ್ರೀಚಕ್ರದ ಪಲ್ಲಕ್ಕಿ. ದೇವಸ್ಥಾನದವ್ರಿಗೆ ಬಿಡುವಿರೋದಿಲ್ಲ, ಪುರ್ಸೊತ್ತು ಇರೋದಿಲ್ಲ. ಅಂಥದ್ರಲ್ಲಿ ನೀವಿಬ್ರು ಆ ಹುಡುಗಿ ಜಾಜಿ ಹಿಂದೆ ತಿರುಗಾಡ್ತಿದ್ದೀರಾ? ನಾನು ಗಮನಿಸ್ತಾ ಇದ್ದೀನಿ. ಹೇಳಿ, ಏನು ವಿಷಯ? ಏನೂ ಇಲ್ಲ ಸರ್. ಅದು ನನ್ನ ಕುತ್ತಿಗೆಲಿದ್ದ ಚಿನ್ನ ಸರ ಕಳೆದೋಗಿತ್ತು, ಅದನ್ನ ನೋಡ್ತಾ ಇದೀವಿ ಅಲ್ವೇ? ಹಾಂ 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 ಹೌದು ಹೌದು. ನೀನ್ ಎಂತ ಬಿಗ್ನಾಸಿ ಅಂತ ನನಗೆ ಗೊತ್ತು. ಚಿನ್ನದ ಸರ ಅಂತೆ ಕಳೆದೋಯ್ತಂತೆ. ಯಾಕೆ ಜಾಜಿ ಹಿಂದೆ ಓಡಾಡ್ತಿದ್ರಿ? ನಿಜ ಬೋಗ್ಳಿ, ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಪಿಸ್ತೂಲ್ ತಗೊಂಡು. ಸಾಹೇಬ್ರೆ ನಿಮ್ಮ ಕಾಲು ಬೀಳ್ತೀನಿ ಸಾಹೇಬ್ರೆ, ಸುಡಬೇಡಿ ಸಾಹೇಬ್ರೆ. ನಿಜ ಬೋಗಳೋ? ಆಯ್ತು ಸಾಹೇಬ್ರೆ, ಹೇಳ್ತೀನಿ. ಅದು ಆ ಜಾಜಿ ಅನ್ನೋ ಹುಡುಗಿ ಇದ್ದಾಳಲ್ಲ, ಸುಮ್ನಿರ. ಅವಳ ಹತ್ರ ಒಂದು ವಿಗ್ರಹ ಇದೆ ಸಾಹೇಬ್ರೆ. ಆ ವಿಗ್ರಹ ಕಂಚಿಂದಂತೆ, ರಾಜ ಮಧುಕೇಶ್ವರನ ಕಾಲದ್ದು. ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತ್ತಂತೆ. ಅದನ್ನ ಪಟ್ನಕ್ಕೆ ಕೊಯ್ದು ಮಾರಿದ್ರೆ ನಾವು ಕೋಟ್ಯಾಧೀಶರಾಗ್ತೀವಿ ಅಂತ ಇವನು ಈ ನನ್ನ ಮಗನೇ ಆಸೆ ಹುಡ್ತಾ ಸಾಹೇಬ್ರೆ. ಅದಕ್ಕೆ ನೋಡ್ದೇನೋ ಅಮ್ಮನವ್ರ ದೇವಸ್ಥಾನದಲ್ಲಿ ಲೆಕ್ಕ ಬರ್ಕೊಂಡಿದ್ದೆ, ಎಂಥ ಪರಿಸ್ಥಿತಿ ತಂದಿಟ್ಟು. ಅಷ್ಟೇ ಸಾಹೇಬ್ರೆ, ಅದಕ್ಕೋಸ್ಕರ ಜಾಜನ್ನು ಹುಡುಗಿ ಹಿಂದೆ ಓಡಾಡ್ತಾ ಇದ್ವಿ, ಆ ವಿಗ್ರಹನ ಕಿತ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಎಂತೆಂತ ಕಳ್ರು ನೋಡಿದ್ದೀನಿ. ನೀವಿಬ್ರು ದೇಶಾಂತರದ ಕಳ್ರು, ತಗಾಕೋರು ನನ್ನ ಮಕ್ಕಳು. ಹಾಗೆಲ್ಲ ಮಾಡಿದ್ರೆ ಸರ್ಕಾರ ನಮ್ಮನ್ನು ಸುಮ್ಮನೆ ಬಿಡತ್ತಾ? ಹೋಗಿ ಉತ್ಸವದ ಕಡೆ ಗಮನ ಕೊಡಿ. ಆ ವಿಗ್ರಹದ ಬಗ್ಗೆ ನಾನು ನೋಡ್ಕೊಂತೀನಿ. ಸಾಹೇಬ್ರೆ, ಈಗ ಹೆಂಗಿದ್ರು ವಿಷಯ ನಿಮ್ಗೆ ಗೊತ್ತಾಗಿದೆ. ನಾವು 3 ಜನ ಸೇರ್ಕೊಂಡೆ ಯಾಕೆ ಅದನ್ನ ಪಡ್ಕೊಂಡು ಮಾರಬಾರ್ದು? ಬೇಕಾದ್ರೆ ಹೆಚ್ಚಿನ ಪಾಲು ನೀವೇ ತಗೊಳ್ಳಿ, ಹೆಂಗೋ ಬದುಕೋತೀವಿ. ಇನ್ನೊಂದು ಗಳಿಗೆ ಇಲ್ಲಿದ್ರೆ ಗುಂಡು ಹೊಡೆಯೋದೆ. ಅದು ಸರ್ಕಾರದ ಆಸ್ತಿ, ಅದನ್ನು ಕಾಯ್ಬೇಕಾಗಿರೋದು ನನ್ನ ಕರ್ತವ್ಯ. ಹೊರಡಿ. ಇನ್ನೊಂದು ಕ್ಷಣ ಇಲ್ಲಿದ್ರೆ ಆಯ್ತಾಯ್ತು. ಜಾಜಿ ಹಿಂದೆ ಕಾಣಿಸ್ಕೊಳ್ಳೋ ಹಾಗಿಲ್ಲ. ಕಳ್ಸ್ಕೊಳ್ಳಿ. ಆಯ್ತು ಬಾರೋ. ಅದೃಷ್ಟ ಅನ್ನೋದು ಒದ್ಕೊಂಡು ಬರುತ್ತೆ ಅಂತಾರಲ್ಲ, ಇದು ಹಾಗೆ. ಹೆಣ್ಣು ಹೊನ್ನು ಎರಡು ಸಿಗೋದಾದ್ರೆ ಯಾಕಾಗ್ಬಾರ್ದು? ಏನದು ಮಾರಿಗುಡಿ? ಶ್ರೀಚಕ್ರಕ್ಕಿಂತ ಅದೃಷ್ಟವಾದದ್ದು ಇನ್ನೇನಿದೆ? ಶ್ರೀಚಕ್ರದಿಂದ ಲಾಭ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈಗ ನನಗೆ ಬಂದಿರೋ ಸುದ್ದಿಯಿಂದ ಕೋಟ್ಯಾಂತರ ರೂಪಾಯಿ ಲಾಭ ಇದೆ. ಅಂಥದ್ದೇನು ಮಾರಿಗುಡಿ? ನನ್ನ ಗಿಣಿಮರಿ ಜಾಜಿ ಇಲ್ವಾ, ಅವಳಿಗೆ ಒಂದು ವಿಗ್ರಹ ಸಿಕ್ಕಿದ್ಯಂತೆ, ರಾಜ ಮಧುಕೇಶ್ವರನ ಕಾಲದ್ದು. ಅದು ಕೋಟಿ ರೂಪಾಯಿ ಬೆಲೆ ಬಾಳತ್ತಂತೆ. ಏನ್ ಹೇಳ್ತಿದ್ಯಾ ಮಾರಿಗುಡಿ ನೀನು? ರಾಜ ಮಧುಕೇಶ್ವರನ ಕಾಲದ? ಹೌದು. ಬೇರೆ ಪುಂಡ ಪೋಖ್ರಿಗಳು ಅದರ ಹಿಂದೆ ಬಿದ್ದಿದ್ರು, ನಾನು ಅವ್ರನ್ನ ದೂರ ಸರಿಸಿದ್ದೀನಿ. ಶ್ರೀಚಕ್ರಕ್ಕಿಂತ ಈಗ ವಿಗ್ರಹ ಪಡ್ಕೊಳ್ಳೋದು ಮುಖ್ಯ. ನಾವು ಅದನ್ನ ಪಡ್ಕೋಬೇಕು ಕಡ್ಕಿ. ಮೂರ್ಖ ನೀನು, ನಿನ್ಗೆ ಇತಿಹಾಸ ಗೊತ್ತಿಲ್ಲ. ಈ ತಕ್ಷಣ ವಿರೂಪಾಕ್ಷ ಎಲ್ಲಿದ್ರು ಕರ್ಕೊಂಡ್ ಬಾ. ಅವನ್ ಯಾಕೀಗ? ರಾಜ ಮಧುಕೇಶ್ವರನ ಕಾಲದ ವಿಗ್ರಹ ಅಂದ್ರೆ ಅದು ಖಂಡಿತವಾಗಿ ತ್ರಿಪುರ ಸುಂದರಿ ಅಮ್ಮನವ್ರದೇ ಆಗಿರ್ಬೇಕು. ಅದರಲ್ಲೂ ಆ ಜಾಜಿಗೆ ಸಿಕ್ಕಿದೆ ಅಂದ್ರೆ ನಮ್ಮ ಎಲ್ಲ ಕಾರ್ಯಗಳಿಗೂ ಕಂಟಕ ಖಂಡಿತ. ಈಗ ನೀನು ಬೇಗ ಹೋಗಿ ಆ ವಿರೂಪಾಕ್ಷನ್ನ ಕರ್ಕೊಂಡ್ ಬಾ. ಏನಾಯ್ತು ಕಡ್ಕಿ? ಯಾಕೆ ಇಷ್ಟೊಂದು ಗಾಬರಿ ಆಗಿದೀಯಾ? ಆ ಹುಡುಗಿ ಜಾಜಿಗೆ ರಾಜ ಮಧುಕೇಶ್ವರನ ಕಾಲದ ಅಮ್ಮನವ್ರ ವಿಗ್ರಹ ಸಿಕ್ಕಿದೆ. ಯಾರು ಹೇಳಿದ್ದು ನಿನ್ಗೆ ಇದನ್ನೆಲ್ಲ? ಮಾರಿಗುಡಿ ಸುದ್ದಿ ತಂದಿದ್ದಾನೆ. ಹೌದಾ ಮಾರಿಗುಡಿ? ನೀನ್ ಸರಿಯಾಗಿ ನೋಡಿದ್ಯಾ? ಆ ಹುಡುಗಿ ಕೈಲಿ ಪುರಾತನವಾದ ವಿಗ್ರಹ ಇದೆ ಅಂತ ಖಚಿತವಾದ ಮಾಹಿತಿ ಇದೆ. ಗಡ್ಗಿ, ಎಷ್ಟು ಹುಡುಕಿದ್ರು ವಿಗ್ರಹ ಸಿಗ್ತಾ ಇಲ್ಲ. ಏನ್ ಮಾಡೋದು? ಇದು ಅಮ್ಮನವ್ರು ಆಡಿಸ್ತಿರೋ ಆಟ.
ನಮ್ಮ ಗಮನ ಏನಿದ್ರು ಶ್ರೀಚಕ್ರದ ಕಡೆ ಇರಬೇಕು. ನಮ್ಮ ಲಕ್ಷ್ಯನ ಬೇರೆ ಕಡೆ ಹರಿಯೋಗೆ ಮಾಡ್ತಿದ್ದಾರ ಅಮ್ಮನವರು. ವಿಗ್ರಹ ಚಿಂತೆ ಬಿಟ್ಬಿಟ್ಟು ಮಾಡಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ. ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ನಾನು ಮಾಡ್ತೇನೆ. ಇದೇನಿದು? ಮಾಡೋ ಕೆಲಸ ಬಿಟ್ಟು ಏನೇನೋ ಮಾಡ್ತಿದ್ದೀನಲ್ಲ. ನನಗೀಗ ವಿಗ್ರಹ ಮುಖ್ಯ ಅಲ್ಲ, ವಿರೂಪಾಕ್ಷ ಶಾಸ್ತ್ರಿಗಳ ಸಾವು. ಮಾರಿಗುಡಿ, ವಿಗ್ರಹದ ವಿಷಯ ಏನಾಯ್ತು? ನಾನು ಕಡ್ಕಿ ಎಷ್ಟು ಹುಡುಕಿದ್ರು ಆ ವಿಗ್ರಹ ಸಿಗ್ತಲ್ಲ ವಿರೂಪಾಕ್ಷ. ಏನು ಮಾಡ್ತೀವಿ? ಇದು ಅಮ್ಮನವ್ರ ಆಟ ಅಂತ ಕಡ್ಕಿ ಹೇಳ್ತಿದ್ದ. ಇರ್ಬೋದು. ನಮ್ಮ ಕಣ್ಣಿಗೆ ಕಂಡ್ರು ಕಾಣಿಸ್ದೇ ಇರೋ ಹಾಗೆ ಅಮ್ಮನವ್ರು ಏನೋ ಆಟ ಆಡ್ತಾ ಇದ್ದಾರೆ. ಕಡೆಗಳಿಗೆಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಈಗ ನಮ್ಮ ಗುರಿ ಇರೋದು ಶ್ರೀಚಕ್ರ. ಅದ್ರ ಬಗ್ಗೆ ಯೋಚನೆ ಮಾಡೋಣ. ಏನು ಮಾಡಬೇಕು ಅಂತ ಗೊತ್ತಲ್ಲ? ಗೊತ್ತು. ಸರಿ 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 ಮಾ ಪ ನಿ ಪ ನಿ ಪ ನಿ ಪ ನಿ ಮ ಪ ನಿ ಪ ನಿ ಪ ಸ ನಿ ಸ ಮ ಮ ರಿ ರಿ ಸ ಸ ರಿ ರಿ ಸ ಸ ನಿ ರಿ ಸ ಸ ನಿ ನಿ ಪ ಪ ನಿ ನಿ ಪ ಪ ಮ ಮ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ. ನಾನು ನಿಂಗೆ ವಹಿಸಿದ ಜವಾಬ್ದಾರಿ ಏನು? ನೀನು ಮಾಡ್ತಿರೋದೇನು ಜಾಜಿ? ಅದು ನಾನು ಬಂಗಾರಿನ ಹುಡುಕ್ತಿದ್ದೆ. ಅವನೇನಾದ್ರೂ ಎಡವಟ್ಟು ಮಾಡ್ಕೊಂಡು ಬಿಡ್ತಾನೆ. ಅವನ ಕೈಲಿ ಪಿಸ್ತೂಲ್ ಇದೆ. ಅವನಿಗೇನಾದ್ರೂ ತೊಂದರೆ ಆಗುತ್ತೆ ಅಂತ ನನಗೆ ಹೆದರಿಕೆ. ಬಂಗಾರಿನ ಕಾಪಾಡೋದಕ್ಕೆ ಅಮ್ಮನವರಿದ್ದಾರೆ. ಶ್ರೀಚಕ್ರವನ್ನ ಕಾಪಾಡೋದಕ್ಕೆ ನೀನೊಬ್ಬಳೇ ಇರೋದು. ನೀನಿರೋದು ಲೋಕ ಕಲ್ಯಾಣಕ್ಕಾಗಿ. ವಹಿಸಿದ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಎರಡೂ ಇರಬೇಕು. ಆಗಲೇ ನಿನಗೂ ಮುಕ್ತಿ. ನೀನು ನಿನ್ನ ಕೆಲಸ ಮಾಡಿದ್ರೆ ನಿನಗೆ ಬೇಕಾದ ಫಲ ನಿನಗೆ ಸಿಗತ್ತೆ. ಮೊದಲು ದೇವರ ಕಾರ್ಯ, ಆಮೇಲೆ ಸ್ವಕಾರ್ಯ. ಆದರೂ ಬಂಗಾರಿಗೆ ಏನಾಗ್ಬಿಡುತ್ತೋ ಅಂತ ಭಯ. ಅಮ್ಮನವರು ಕಾಪಾಡ್ತಾರೆ ನಿಜ, ಆದರೆ ಅದಕ್ಕೆ ಮುಂಚೆ ತುಂಬ ಕಷ್ಟಗಳನ್ನ ಅನುಭವಿಸ್ಬೇಕಲ್ವಾ? ನಾವಿಷ್ಟಪಟ್ಟಿದ್ದನ್ನ ಪಡ್ಕೋಬೇಕಾದ್ರೆ ಈ ಆತಂಕ, ಹಿಂಜರಿಕೆ ಇದೆಲ್ಲ ಸಹಿಸಲೇಬೇಕಾ? ಇದೆಲ್ಲ ತಪ್ಪಿದ್ದಲ್ಲ. ಕಷ್ಟ ಇಲ್ಲದೆ ನಮಗೆ ಬೇಕಾದ್ದು ಸಿಕ್ಬಿಟ್ರೆ ಸುಖದ ಅನುಭವ ಹಿತವಾಗಿರಲ್ಲ. ಕಾಲವೇ ಎಲ್ಲವನ್ನೂ ಸರಿದೂಗಿಸೋದು. ಕಾಲ ನಿರ್ಣಯದ ಮುಂದೆ ಯಾರೂ ಇಲ್ಲ, ಏನೂ ಇಲ್ಲ. ನೀನು ಎಲ್ಲವನ್ನ ಮರೆತು ಈಗ ನಾನು ಹೇಳಿದ ಕೆಲಸಗಳಲ್ಲಿ ಏಕಾಗ್ರತೆಯನ್ನ ಮೂಡಿಸ್ಕೊ. ನೀನೀಗ ಬಂಗಾರಿ ಒಬ್ಬನ್ನ ಉಳಿಸೋದಕ್ಕೆ ಆಸಕ್ತಿ ತೋರಿಸ್ಬೇಡ.
ಅಭಯವ ಕರುಣಿಸು ಅಭಯದಾತೆ ನೀ ವಿಶ್ವವ ಕಾಯುವ ವಿಶ್ವ ವಿನೋದಿನಿ. ಈಗ ಶ್ರೀಚಕ್ರನ ರಥದಿಂದ ಪಲ್ಲಕ್ಕಿಗೆ ವರ್ಗಾಯಿಸ್ತಾ ಇದ್ದಾರೆ. ಶ್ರೀಚಕ್ರನ ಎಲ್ಲರೂ ನೋಡ್ಬೋದು. ಬೇಗ ಬೇಗ ಬನ್ನಿ. कल्याणदात्रि कमनीयतनुलते त्वां कं चापि कालमनुचिन्त्य हृदब्ज मध्ये कामं प्रहर्षभरितेन मया तवाद्य पुष्पाञ्जलिश्चरणयोदयमम्बकेन एतन्मदीयसुकृतं परमं पुराणं यत्त्वामहं प्रतिदिनं मनसा भजामि साक्षात्कृतेन तव रूपनेन चाद्य पुष्पाञ्जलिम् ईशादिदेव महनीया महानुभावे दीनं त्विमं भवभयेन परिस्फुरन्तं दीनार्तिहन्त्रि दयया परिपालयाशु पुष्पाञ्जलिम् लज्जां विहाय बहुधा बहवोऽपि देवा सम्पूजिता जडधिया न तु कोऽपि दृष्टः लब्धं तवैव रमणीयं वपुर्दृशा मे पुष्पाञ्जलिम्
भवाच्तौ मग्नः परन्तु न कदापि गतोऽस्मि पारं तत्तारणे निपुणयोस्त्रिपुरे मयाद्य पुष्पाञ्जलिः हस्तेषु पाशमहनीयं सितेषु चापे पुष्पास्त्रम् अङ्कुशवरं ललितं दधाने हेमाद्रितुङ्गतरनिवासशीले पुष्पाञ्जलि सर्वेषु देवि समयेषु गतिस्त्वमेव नान्यं कदापि मनसा सर्वनस्मरामि सर्वत्र रूपमतुलं तव पश्यताद्य पुष्पाञ्जलिम् कस्ते पुरे शिवधिवत्तु समर्हणाय शक्तः समस्तपरिबर्हयुतोऽपि धीमान् हृत्पङ्कजेन भवतीं भजता मयाद्य पुष्पाञ्जलिम् भवपावकशोषितेन कुत्राप्यलब्धशरणेन सरोजपत्रे अन्ते मयात्र भवति शरणं गतेन पुष्पाञ्जलि अग्निमीळे पुरोहितं यज्ञस्य देवमृत्युजम्